ನಮ್ಮ ದೇಶದಲ್ಲಿ ಇನ್ನೊಂದು ಕಾಲ್ತುಳಿತ ಘಟನೆ ನಡೆದಿದೆ. ನಮ್ಮ ದೇಶದಲ್ಲಿ ಕಾಲ್ತುಳಿತ ಏನು ಹೊಸದೇನೂ ಅಲ್ಲ. ಪದೇ ಪದೇ ತಿಂಗಳಿಗೊಂದ್ಸರಿ, 2 ತಿಂಗಳಿಗೊಂದ್ಸರಿ, ವರ್ಷ ಪೂರ್ತಿ ನಡೀತಾನೇ ಇರುತ್ತೆ. ಇದ್ರ ಬಗ್ಗೆ ಸರ್ಕಾರಗಳು ಇದನ್ನು ತಡೆಯೋದಕ್ಕೆ, ಜೀವಗಳನ್ನು ರಕ್ಷಣೆ ಮಾಡೋದಕ್ಕೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಲ್ಲ. ಹಾಗಾಗಿ ಕಾಲ್ತುಳಿತ ಘಟನೆಗಳು ಪದೇ ಪದೇ ಮರುಕಳಿಸ್ತಾನೆ ಇರ್ತವೆ. ಸೊ ಈಗ ನಡೆದಿರೋ ಕಾಲ್ತುಳಿತ ಬಿಹಾರ ರಾಜ್ಯದಲ್ಲಿ ನಳಂದಾ ಜಿಲ್ಲೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಈ ಕಾಲ್ತುಳಿತ ಘಟನೆ ನಡೆದಿದೆ. ಕಾಲ್ತುಳಿತದಿಂದ ಸುಮಾರು 9 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತು 12 ಜನ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಈ ಒಂದು ಕಾಲ್ತುಳಿತಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಚೈತ್ರ ಮಾಸದ ಕೊನೆಯ ಮಂಗಳವಾರ ಆಗಿರೋದ್ರಿಂದ ಅಪಾರ ಸಂಖ್ಯೆಯ ಭಕ್ತರು ಈ ದೇವಿಯ ದರ್ಶನ ಪಡೆಯೋದಕ್ಕೆ ಬಂದಿರ್ತಾರೆ. ಆಗ ತಳ್ಳಾಟ ನೂಕಾಟ ಆಗಿ ಕಾಲ್ತುಳಿತ ಆಗಿ ಸಾವನ್ನಪ್ಪಿರ್ತಾರೆ. ಅದ್ರ ಜೊತೆಗೆ ಈ ಅಪಾರ ಸಂಖ್ಯೆಯ ಭಕ್ತರನ್ನು ಮ್ಯಾನೇಜ್ ಮಾಡೋದಕ್ಕೆ ಅಲ್ಲಿನ ಲೋಕಲ್ ಅಡ್ಮಿನಿಸ್ಟ್ರೇಷನು ಯಾವುದೇ ರೀತಿ ತಯಾರಿ ನಡೆಸಿರಲಿಲ್ಲ. ಕ್ರೌಡ್ ಮ್ಯಾನೇಜ್ಮೆಂಟ್ ಮೆಜರ್ಸ್ನ ಮಾಡಿರಲಿಲ್ಲ. ಹಾಗಾಗಿ ಅಲ್ಲಿ ನುಗ್ಗಲಾಗಿ ಕಾಲ್ತುಳಿತ ಆಗಿ ಸಾವನ್ನಪ್ಪಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯದಿಂದ ಇವತ್ತು 9 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಅದರ ಜೊತೆಗೆ ಇದು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಪ್ರಕಾರ ಯಾಕೆ ಇಲ್ಲಿ ಕಾಲ್ತುಳಿತ ಆಯಿತು ಅಂತ ಹೇಳಿದರೆ, ದೇವಿಯ ದರ್ಶನ ಪಡೆಯೋದಕ್ಕೆ ಜನ ತಾಳ್ಮೆಯಿಂದ ಸರತಿ ಸಾಲಿನಲ್ಲಿ ಹೋಗ್ದಿರಾ ನಾನು ಫಸ್ಟ್ ನೋಡಬೇಕು, ನೀನು ಫಸ್ಟ್ ನೋಡಬೇಕು ಅಂತ ಕಾಂಪಿಟೇಷನ್ಗೆ ಬಿದ್ದು ತಳ್ಳಾಟ ನೂಕಾಟ ಉಂಟಾಗಿ ಅದು ಕಾಲ್ತುಳಿತಕ್ಕೆ ಕನ್ವರ್ಟ್ ಆಗಿ ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇದೇ ನಳಂದಾ ಜಿಲ್ಲೆಯ ಆ ದೇವಸ್ಥಾನದ ಹತ್ರನೇ ನಳಂದಾ ಯೂನಿವರ್ಸಿಟಿಗೆ ದೇಶದ ಪ್ರೆಸಿಡೆಂಟ್ ಆಗಿರೋ ದ್ರೌಪದಿ ಮುರ್ಮು ಅವರು ಭೇಟಿ ಕೊಡೋದಕ್ಕಿರುತ್ತೆ. ಹಾಗಾಗಿ ಎಂಟೈರ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು, ಪೊಲೀಸ್ ಸಿಬ್ಬಂದಿ ರಾಷ್ಟ್ರಪತಿಗಳ ಬಂದೋಬಸ್ತಿಗೆ ನಿಯೋಜನೆ ಆಗಿರ್ತಾರೆ. ಹಾಗಾಗಿ ಈ ದೇವಸ್ಥಾನದ ಹತ್ರ ಫೋರ್ಸ್ ಡಿಪ್ಲಾಯ್ಮೆಂಟ್ ಮಾಡಿರಲಿಲ್ಲ. ಹಾಗಾಗಿ ಫೋರ್ಸ್ ಇಲ್ಲದೇ ಇರೋ ಕಾರಣ ಇಲ್ಲಿ ಕಾಲ್ತುಳಿತ ನಡೀತು ಅಂತ ಕೂಡ ವರದಿ ಆಗ್ತಾ ಇದೆ. ಈ ಒಂದು ಘಟನೆ ಏನನ್ನ ತೋರಿಸುತ್ತೆ ಅಂದರೆ, ನಮ್ಮ ದೇಶದಲ್ಲಿರೋ VVIP ಸಂಸ್ಕೃತಿಯನ್ನು ಈ ಘಟನೆ ಎತ್ತಿ ತೋರಿಸುತ್ತೆ. ಕಾರಣ ಏನಂತ ಹೇಳಿದ್ರೆ, ಇದು ಬರೀ ರಾಷ್ಟ್ರಪತಿಗಳ ವಿಸಿಟ್ ಮಾತ್ರ ಅಲ್ಲ. ಯಾವುದೇ ಒಂದು ಗಣ್ಯ ವ್ಯಕ್ತಿ ಒಂದು ಪ್ರದೇಶಕ್ಕೆ, ಒಂದು ರೀಜನ್ಗೆ, ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟರೆ ಆ ಪ್ರದೇಶದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ನು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಆ ಗಣ್ಯ ವ್ಯಕ್ತಿಗಳ ಭದ್ರತೆಗೆ, ಅವ್ರಿಗೆ ಸೌಕರ್ಯ ಕಲ್ಪಿಸೋದಕ್ಕೆ ಎಲ್ಲರೂ ಕೂಡ ಹಾಜರಾಗ್ತಾರೆ. ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬೇರೆ ಏನಾದರೂ ಪಬ್ಲಿಕ್ ಇವೆಂಟ್ ನಡೀತಾ ಇದ್ದರೆ, ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೀತಾ ಇದ್ದರೆ ಅಲ್ಲಿಗೆ ಫೋರ್ಸ್ ಡಿಪ್ಲಾಯ್ ಮಾಡಲ್ಲ. ಅಲ್ಲಿಂದ ಫೋರ್ಸನ್ನು ತೆಗೆದುಬಿಟ್ಟು VVIP ಭದ್ರತೆಗೆ ನಿಯೋಜನೆ ಮಾಡ್ತಾರೆ. ಹಾಗಾಗಿ ಇದು ಎಲ್ಲ ಕಡೆಯೂ ಸಮಸ್ಯೆ ಆಗುತ್ತೆ. ಬರೀ ಪ್ರೆಸಿಡೆಂಟ್ ಅವರು ಮಾತ್ರ ವಿಸಿಟ್ ಮಾಡಿದ ಕಡೆ ಮಾತ್ರ ಈ ರೀತಿ ಆಗಲ್ಲ. ಒಂದು ಪುಟ್ಟ ಮಂತ್ರಿ ಆಗಿರ್ಬೋದು, MLA ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಈ ರೀತಿ ಎಲ್ಲ ಗಣ್ಯ ವ್ಯಕ್ತಿಗಳು ಭೇಟಿ ಮಾಡಿದಾಗ ಕೂಡ ಅಡ್ಮಿನಿಸ್ಟ್ರೇಷನ್ನು ಹಿಂಗೆ ಬಿಹೇವ್ ಮಾಡುತ್ತೆ. ಜನರ ಪ್ರಾಣಗಳನ್ನು ರಕ್ಷಣೆ ಮಾಡೋದಕ್ಕೂ ನಿರ್ಲಕ್ಷ್ಯ ಮಾಡಿ VVIPಗಳ ಕಡೆ ಗಮನ ಹರಿಸುತ್ತೆ. ಈ ಸಾವು ನೋವು ಇಷ್ಟು ಜಾಸ್ತಿ ಆಗೋದಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಮೊದಲು ಕಾಲ್ತುಳಿತ ಘಟನೆ ನಡೆದಾಗ ಅಲ್ಲಿರೋರು ಆ್ಯಂಬುಲೆನ್ಸ್ಗೆ ಕರೆ ಮಾಡಿದ್ರೆ ಸುಮಾರು 40 ನಿಮಿಷ ಆದಮೇಲೆ ಆ್ಯಂಬುಲೆನ್ಸು ಆ ಸ್ಥಳಕ್ಕೆ ತಲುಪಿದೆ. ಹಾಗಾಗಿ ಕೂಡ ಗೋಲ್ಡನ್ ಅವರ್ ಮಿಸ್ ಆಗಿರೋದ್ರಿಂದ ಹಲವಾರು ಜನರು ಪ್ರಾಣ ಕಳ್ಕೊಂಡಿರ್ತಾರೆ. ಆ್ಯಂಬುಲೆನ್ಸ್ ಏನಾದರೂ ಫೋನ್ ಮಾಡಿದ ತಕ್ಷಣ ಆ ಘಟನೆ ಸ್ಥಳಕ್ಕೆ ರೀಚ್ ಆಗಿದ್ದಿದ್ರೆ ತುಂಬ ಜನರ ಪ್ರಾಣವನ್ನು, ಅಟ್ಲೀಸ್ಟ್ ಒಂದು 2-3 ಜನ ಪ್ರಾಣಗಳನ್ನು ಉಳಿಸೋ ಸಾಧ್ಯತೆ ಇರ್ತಾ ಇತ್ತು. ಆದರೆ ಆ್ಯಂಬುಲೆನ್ಸ್ ತುಂಬ ತಡವಾಗಿ ಬಂದಿರೋದ್ರಿಂದ ಸರ್ಕಾರ ಅದರಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿದೆ. ಒಂದು ಘಟನೆ ತಡೆಯೋದನ್ನು ವಿಫಲ ಆಗಿದೆ, ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಸರ್ಕಾರದ ಕೈಯಲ್ಲಿ. ಘಟನೆ ನಡೆದ ನಂತರ ಎಮರ್ಜೆನ್ಸಿ ಸರ್ವಿಸಸ್ನ ಆ್ಯಂಬುಲೆನ್ಸ್ನ ಕರೆಕ್ಟಾಗಿ ಸ್ಥಳಕ್ಕೆ ನಿಯೋಜನೆ ಮಾಡೋದ್ರಲ್ಲೂ ಕೂಡ ಅಲ್ಲಿನ ಸರ್ಕಾರಿ ವ್ಯವಸ್ಥೆ ನಿರ್ಲಕ್ಷ್ಯ ವಹಿಸಿದೆ. ಹಾಗಾಗಿ ಇವತ್ತು ಈ ಮಟ್ಟದಲ್ಲಿ ಪ್ರಾಣ ಹಾನಿ ಸಂಭವಿಸಿದೆ. ಒಂದು ಇತ್ತೀಚೆಗೆ ನಡೆದ ಕೆಲವು ಇಂಪಾರ್ಟೆಂಟ್ ಕಾಲ್ತುಳಿತ ಘಟನೆಗಳ ಕಡೆ ನೋಡೋದಾದರೆ, ನಾವು ತಮಿಳುನಾಡಿನ ಕರೂರಲ್ಲಿ TVK ಸೂಪರ್ ಸ್ಟಾರ್ ವಿಜಯ್ ಅವರ TVK ಪಕ್ಷದ ರ್ಯಾಲಿ ನಡಿಬೇಕಾದ್ರೆ ಇದೇ ರೀತಿ ಆ TVK ಪಕ್ಷದ ಸಂಘಟಕರು, ಅಲ್ಲಿನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ನಿರ್ಲಕ್ಷ್ಯ ವಹಿಸಿ ಅಲ್ಲಿ ಕಾಲ್ತುಳಿತ ನಡೆದ್ಬಿಟ್ಟು 40 ಜನರು ಕರೂರಿನಲ್ಲಿ ಪ್ರಾಣ ಕಳ್ಕೊಂಡಿರ್ತಾರೆ. ಸೊ ಈ ತಮಿಳುನಾಡು ಸೂಪರ್ ಸ್ಟಾರ್ ವಿಜಯ್ ಅವರು TVK ತಮಿಳಗ ವೆಟ್ರಿ ಕಳಗಂ ಅಂತ ಒಂದು ಪಕ್ಷನ ಸ್ಥಾಪನೆ ಮಾಡಿ ಈಗ ತಮಿಳುನಾಡಿನಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ರ್ಯಾಲಿ ಆಯೋಜನೆ ಮಾಡಿರ್ತಾರೆ ಕರೂರಲ್ಲಿ. ಆಗ ಕಾಲ್ತುಳಿತ ಘಟನೆ ನಡೆದಿದೆ. ನಮ್ಮದೇ ರಾಜ್ಯದಲ್ಲಿ ಕಳೆದ ವರ್ಷ RCB IPL ಗೆದ್ದಾಗ ವಿಜಯೋತ್ಸವ ಆಚರಣೆ ಮಾಡಬೇಕಾದ್ರೆ ಸರ್ಕಾರದ ನಿರ್ಲಕ್ಷ್ಯದಿಂದ, ಬೆಂಗಳೂರು ಪೊಲೀಸರ ನಿರ್ಲಕ್ಷ್ಯದಿಂದ, RCB ನಿರ್ಲಕ್ಷ್ಯದಿಂದ, KSCA ನಿರ್ಲಕ್ಷ್ಯದಿಂದ ಆ ಸಂಸ್ಥೆಗಳು ಕೂಡ ಈ ವಿಜಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡೋದ್ರಲ್ಲಿ ನಿರ್ಲಕ್ಷ್ಯ ವಹಿಸಿದ್ರಿಂದ, ಕ್ರೌಡ್ ಮ್ಯಾನೇಜ್ಮೆಂಟ್ ಇಂಪ್ಲಿಮೆಂಟ್ ಮಾಡದೇ ಇರೋದ್ರಿಂದ ಅಲ್ಲಿ ಕಾಲ್ತುಳಿತ ಉಂಟಾಗಿ ಸುಮಾರು 11 ಜನ ಯುವ ಜನರು ಪ್ರಾಣ ಕಳ್ಕೊಂಡಿರ್ತಾರೆ ಆ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ.
ಸೊ ಇದು ಇತ್ತೀಚೆಗೆ ಇನ್ನೂ ಹಲವಾರು ಕಾಲ್ತುಳಿತ ಘಟನೆಗಳು ನಡೆದಿದೆ. ಇದು ಇತ್ತೀಚಿನ 2 ಪ್ರಮುಖ ಕಾಲ್ತುಳಿತ ಘಟನೆಗಳು. ಅದಾದ ನಂತರ ಕೂಡ ನಮ್ಮ ಸರ್ಕಾರಿ ವ್ಯವಸ್ಥೆ ಆಗಿರಲಿ, ನಮ್ಮ ರಾಜಕಾರಣಿಗಳಾಗಿರಲಿ, ಅಧಿಕಾರಿಗಳಾಗಿರಲಿ, ಈ ಕಾಲ್ತುಳಿತ ಪ್ರಿವೆಂಟ್ ಮಾಡೋದಕ್ಕೆ ಏನನ್ನೂ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅನ್ನೋದಕ್ಕೆ ಈ ಬಿಹಾರದಲ್ಲಿ ಆಗಿರೋ ಈ ಕಾಲ್ತುಳಿತ ಘಟನೆನೇ ಸಾಕ್ಷಿ. ಈ ರೀತಿ ಕಾಲ್ತುಳಿತ ಘಟನೆಗಳು ಎಲ್ಲೇ ದೇಶದ ಯಾವುದೇ ಮೂಲೆಯಲ್ಲಿ ನಡೆದಾಗ ಕೂಡ ಒಂದು ಸ್ಟ್ಯಾಂಡರ್ಡ್ ಸ್ಕ್ರಿಪ್ಟನ್ನು ಮುಖ್ಯಮಂತ್ರಿ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅಥಾರಿಟೀಸ್ ಆಗಿರ್ಬೋದು, ಅವರು ಫಾಲೋ ಮಾಡ್ತಾರೆ. ಅದು ಏನು ಅಂತ ಹೇಳಿದ್ರೆ ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮಾಡ್ತಾ ಈ ಘಟನೆಗೆ ನಾನು ಸಂತಾಪ ಸೂಚಿಸ್ತಾ ಇದ್ದೀನಿ, ಈ ತಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡಿರೋರಿಗೆ ಆ ಕಷ್ಟ ದುಃಖವನ್ನು ಓವರ್ಕಮ್ ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಟ್ವೀಟ್ ಮಾಡ್ತಾರೆ. ಅದಾದ ನಂತರ ಸರ್ಕಾರ ಪರಿಹಾರ ಘೋಷಣೆ ಮಾಡುತ್ತೆ. ಸೊ ಈ ಘಟನೆ ಕೂಡ ಅದೇ ಆಗಿದೆ. ರಾಜ್ಯ ಸರ್ಕಾರ ಮೃತಪಟ್ಟವರಿಗೆ 6 ಲಕ್ಷ ಪರಿಹಾರ, ಗಾಯಗೊಂಡವರಿಗೆ 50,000 ಪರಿಹಾರ ಘೋಷಣೆ ಮಾಡಿದೆ. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ಘಟನೆಗೆ ಸಂತಾಪ ಸೂಚಿಸ್ತಾ ಪ್ರಾಣ ಕಳ್ಕೊಂಡವರಿಗೆ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ 50,000 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಈ ಎಲ್ಲ ಗಣ್ಯ ವ್ಯಕ್ತಿಗಳು, VVIPಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು ಸಂತಾಪ ಸೂಚಿಸಬೇಕಾದ್ರೆ ಈ ಕಷ್ಟವನ್ನು ಓವರ್ಕಮ್ ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ದೇವರಲ್ಲಿ. ಆದರೆ ಈ ರೀತಿ ಘಟನೆ ಮರುಕಳಿಸದಂತೆ, ರಿಪೀಟ್ ಆಗದಂತೆ ನಾವು ಯಾವ ಕ್ರಮ ತೆಗೆದುಕೊತಾ ಇದ್ದೀರಿ, ಇದ್ರ ಬಗ್ಗೆ ಈ ರೀತಿ ಇನ್ನೊಂದು ಘಟನೆ ಆಗಿ ಜನ ಪ್ರಾಣ ಕಳೆದುಕೊಂಡೇ ಇರೋ ಥರ ನಾವೇನು ಕ್ರಮ ತೆಗೆದುಕೊತಾ ಇದ್ದೀರಿ ಅಂತ ಇವ್ರು ಯಾರೂ ಕೂಡ ಆ ಟ್ವೀಟಲ್ಲಿ ತಿಳಿಸೋದಿಲ್ಲ. ಇದು ಎಲ್ಲ ಕಡೆ ಕೂಡ ಇದೇ ಸ್ಟ್ಯಾಂಡರ್ಡ್ ಸ್ಕ್ರಿಪ್ಟು ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಖಂಡಿತವಾಗ್ಲೂ ಈ ಬಿಹಾರಲ್ಲಿ ನಡೆದಿರೋ ಘಟನೆಯಿಂದ ಕೂಡ ನಮ್ಮ ಸರ್ಕಾರದವರಾಗಲಿ, ವ್ಯವಸ್ಥೆ ಆಗಲಿ ಯಾವುದೇ ಪಾಠ ಕಲಿಯಲ್ಲ. ಇನ್ನೊಂದು ಕಾಲ್ತುಳಿತ ಘಟನೆ ಖಂಡಿತವಾಗ್ಲೂ ನಡೀತದೆ, ಜನ ಪ್ರಾಣ ಕಳ್ಕೊತಾರೆ. ಯಾಕಂದರೆ ಭಾರತದಲ್ಲಿ ಜನರ ಪ್ರಾಣಕ್ಕೆ ಬೆಲೆ ಕೊಡೋದಿಲ್ಲ. ಯಾವತ್ತವರೆಗೂ ಭಾರತದಲ್ಲಿ ಜನರ ಪ್ರಾಣಕ್ಕೆ ಬೆಲೆ ಕೊಡೋದಿಲ್ಲ, ಅವತ್ತಿನವರೆಗೂ ಕೂಡ ಕಾಲ್ತುಳಿತ ಘಟನೆ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿ ನಿರ್ಲಕ್ಷ್ಯದಿಂದ ಜನರು ಪ್ರಾಣ ಕಳ್ಕೊತಾನೆ ಇರ್ತಾರೆ.